ಈಗ ನಾನೇ ಪ್ರಯತ್ನಿಸಬೇಕು. ತಾನು ಮಾಡುವುದೇ ಉತ್ತಮ. ಹೌದಲ್ವೇನು? ನೋಡಿದೆಯೋ ಆಭರಣಗಳನ್ನೆಲ್ಲ ಸರಿ ಮಾಡಿಕೊಂಡಿದ್ದೇನೆ, ಸ್ವಲ್ಪ ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪಿಸಿಕೊಂಡಿದ್ದೇನೆ. ವಾಸನೆ ಬರ್ತದೆ. ವಾಸನೆ ಬರುವುದು ನೀನು ಅಲ್ಲ, ಅದೇ ವಾಸನೆ. ಪರಿಮಳ, ಪರಿಮಳದ ಎಣ್ಣೆ ಎಲ್ಲ ಸವರ್ಕೊಂಡು ಬಂದದ್ದು. ನೋಡಿದ್ಯಾ? ನೋಡಿ, ಅಯ್ಯೋ ಏನು ಚಂದ, ಏನು ಚಂದ. ಹೌದೌದೌದು. ಹನ್ನೊಂದು ಕಾಲದಲ್ಲಿ ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಿದ್ದಂತ ಸಂದರ್ಭ ನೋಡಿದವಳು ನಾನು. ಇವಳನ್ನು ಮಿಥಿಲಾ ನಗರದಲ್ಲಿ ಸ್ವಯಂವರ ಹೋದವನು ನಾನು. ಅವಾಗ ಸರಿಯಾಗಿ ನೋಡಿರ್ಲಿಲ್ಲ ಇವಳನ್ನು.
ಈಗ ನೋಡು, ಏನು ಚಂದ, ಏನು ಚಂದ. ಹೌದಪ್ಪ. ಅವಳ ರೂಪವನ್ನು ನೋಡಿದ ಕ್ಷಣ ಎಲ್ಲರೂ ಹೇಳುವುದಂಟು, ಏನು? ರಾವಣನ ಮಡದಿ ಮಂಡೋದರಿ. ಅವಳಷ್ಟು ಚಂದದವರು ಬೇರೆ ಯಾರು ಇಲ್ಲ. ಯಾರು ಇಲ್ಲ. ನನ್ನ ಮಡದಿಯಷ್ಟು ಚಂದ ಈ ಮೂರು ಲೋಕದಲ್ಲಿ ಯಾರು ಇಲ್ಲ. ಆದ್ರೆ ಆದ್ರೆ ನನ್ನ ಮಡದಿಯನ್ನೇ ಬದಿಗಿರಿಸಬೇಕು. ನನ್ನ ಮಡದಿಗಿಂತಲೂ ಚಂದವಾದವಳು ಇವಳು. ಇವಳು ಏನು ಚಂದವು, ಹಾಗಂತ ಮಾತಾಡಿಸುವುದು ಹೇಗೆ? ಹೇಗೆ? ನನ್ನ ಪರಿಸ್ಥಿತಿಯನ್ನು ನೋಡಿದೆ ನೀನು. ಅಯ್ಯಯ್ಯ. ಇವಳನ್ನು ನೋಡಿದ ಕ್ಷಣ ಅಮೈತಾನವ, ಯಾರು? ನಮ್ಮ ವೈರಿಯ ಮಗ, ಹಾ ಹಾ ಆ ಹರನ ಮಗನಾದಂತ ಮನ್ಮಥ ಹಾ. ನನ್ನ ಮೇಲೆ ಒಂದರ ಮೇಲೊಂದು ಮನ್ಮಥ. ಪಂಚ ಸಹಾಯಕಗಳನ್ನು ನನ್ನ ಮೇಲೆ ಎಸೆತ್ತಾ ಇದ್ದಾನೆ. ಹಾ ಹಾ. ಓ ಜಾನಕಿ, ನಿನ್ನ ರೂಪವನ್ನು ಕಂಡಾಕ್ಷಣ ಆ ಮಾರನ ಹರದ ಊರಿಗೆ ಹಾಳಲಾಡದೆ ಬಳಲಿ ಬೆಂಡಾಗಿ ಬಂದಿದ್ದೇನೆ. ಹೌದೌದು. ಓ ಜಾನಕಿ, ಚಿಂತಿಸುವ ಅಗತ್ಯ ಇಲ್ಲ.
ಓ ಜಾನಕಿ, ಸಾಮಾನ್ಯದವನು ಎನ್ನುವುದಾಗಿ ಭಾವಿಸಿದೆಯಾ ನೀನು? ಸಾಮಾನ್ಯದವನಲ್ಲ ನಾನು. ನನ್ನನ್ನು ಸರಿಯಾಗಿ ಒಮ್ಮೆ ನೀ ನೋಡು. ನನಗೆ ತಲೆಗಳೆಷ್ಟು ಅಂತ ಮಾಡಿದೆಯಾ? ಎಲ್ಲರ ಹಾಗೆ ಒಂದೊಂದು ತಲೆ ಉಳ್ಳವನಲ್ಲ ನಾನು. ಒಂದ್ ತಲೆಯವನಲ್ಲ. ಏ, ದಶಕಂಠನ 10 ತಲೆ. 10 ತಲೆ ಉಳ್ಳವನು ನಾನು. ಹೌದೌದು. ಕೇವಲ 10 ತಲೆ ಅಷ್ಟೇ ಅಂತ ಮಾಡಿದ್ಯಾ? ಆಹಾ. ನನ್ನ ಕರಗಳೆಷ್ಟುಂಟು ಅಂತ ನೋಡಿದ್ಯಾ? ಆಹಾ. 20 ಕರಗಳು. ನಿನಗೆ ಒಂದ್ ತಲೆಗೆ 2 ಕರ. 2 ಕರ ಅದಲ್ವಾ? 20 ಕರಗಳು, ಅದೇ ಅದೇ ಅದೇ. ಕರುಗಳಲ್ಲ. ಹಾ, ಹಾ. ಹಾಗೆ ಇದ್ದೇನೆ ನಾನು. ನೀನೊಮ್ಮೆ ಏನಾದ್ರೂ ಮನಸ್ಸು ಮಾಡಿ ಅಪ್ಪಿದ್ರೆ ನನ್ನ 20 ತೋಳಗಳಿಂದ ನಿನ್ನನ್ನು ಬಿಗಿದಪ್ಪಿ. ನಿನಗೇನಾಯ್ತಾ? ಹಾ, ನನಗಾದ ಭಾವನೆಯನ್ನು ನೀನು ಪ್ರಕಟಪಡಿಸ್ತಾ ಇದ್ದೀಯ. ಹೌದು, ಸ್ವಲ್ಪ ಒತ್ತಿದ್ದು ನಾನು. ಹೌದೇನೋ? ಓ ಸೀತಾ, ಅಷ್ಟೇ ಅಲ್ಲ, ನನ್ನನ್ನು ನೋಡಿದಾಕ್ಷಣ ನೀನು ಹೆದರುವ ಅಗತ್ಯ ಇಲ್ಲ. ಹೌದೌದು. ನೀನೊಮ್ಮೆ ಮನಸ್ಸು ಮಾಡಿ ಮನ್ಸು. ನನ್ನವಳ ಆದ್ರೆ ಸಾಕು. ಈ 3 ಲೋಕದವು ನನ್ನ ಆಡಳಿತದಲ್ಲುಂಟು. ಎಲ್ಲಿ ಬೇಕಾದ್ರೂ ಹೋಗಬಲ್ಲೆ, ಎಲ್ಲಿಂದ ಬೇಕಾದ್ರೂ ಯಾವ ಸುವಸ್ತುಗಳನ್ನು ಬೇಕಾದ್ರೂ ಅಲ್ಲಿಂದ ತರಿಸಿ ನಿನ್ನನ್ನು ಮೆಚ್ಚಿಸಬಲ್ಲೆ ಅಂತ ಸಾಮರ್ಥ್ಯ ಹೊಂದಿದವನು ನಾನು. ಓ ಜಾನಕಿ, ಒಮ್ಮೆ ನನ್ನನ್ನು ನೋಡು. ನೋಡುವುದಷ್ಟೇ ಅಲ್ಲ, ನನ್ನೊಡನೆ ಮಾತಾಡು. ಮಾತಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ. ನನ್ನ ಮೇಲೆ ಮನಸ್ಸನ್ನು ಮಾಡಿ ನನ್ನವಳ ಆಗು. ಆಮೇಲೆ ನಿನ್ನ ಸ್ಥಿತಿ ಹೇಗುಂಟು ನೀ ನೋಡು. ಏನು ರಾಜರಾಜ? ರಾಮ ಇವರ ಮಾತನ್ನು ಕೇಳಲಿಕ್ಕೆ ಆಗುದಿಲ್ಲ. ಏನು ಮಾಡ್ಲಿ? ಸರಮೇ ಸಾಕ್ಷಿ ಈ ನನ್ನ ಮಾತಿಗೆ ನೀನೇ ಸಾಕ್ಷಿಯಾಗಿರ್ಬೇಕಮ್ಮ. ಆಗ್ಲಿ ಅಮ್ಮ. ನೋಡಿದ್ಯಾನು? ಇಷ್ಟರವರೆಗೆ ಮಾತಾಡದೆ ಕುಳಿತವಳು ಈಗ ಮಾತು ಹೊರಗೆ ಬಿತ್ತು. ಬಂತು ಬಂತು. ಬಂತು ನಮ್ಮ ಕಡೆಗೆ ಒಲವು. ನೋಡೋಣ ಏನಾಗ್ತದೆ ಅಂತ. ನೀನೊಬ್ಳು ಇಲ್ಲಿ ನನ್ನ ಜೊತೆ ಇರ್ಲಿಲ್ಲ ಅಂತಾದ್ರೆ ನನ್ನ ಬದುಕೆನ್ನುವುದೇ ಶೂನ್ಯವಾಗಿ ಹೋಗ್ತಾ ಇತ್ತು ಸರಮೆ. ಇವಳಿಂದನೇ ಹಾಳಾಗಿ ಮರಳು ಗಾಡಿನಲ್ಲಿ ನೀರನ್ನು ಹುಡುಕಿಕೊಂಡು ಹೋದವನಿಗೆ ನೀರು ಸಿಕ್ಕುವುದಕ್ಕೆ ಸಾಧ್ಯತೆ ಉಂಟೆ? ಸಿಕ್ಕುವುದಕ್ಕೆ ಸಾಧ್ಯತೆ ಇಲ್ಲ. ನೀ ನನ್ನ ಬದುಕಿಗೆ ಜೀವನದಲ್ಲಿ ಇದ್ದದ್ದು ಹಾಗೆ ಆಯ್ತು. ಈ ದುಷ್ಟ ಕೊಚ್ಚಿಕೊಳ್ಳುವಂತ ಮಾತೇನು? ಸುರರನ್ನು ನಾನು ಗೆದ್ದಿದ್ದೇನೆ, ದೇವಲೋಕ ನನ್ನದಾಗಿದೆ, ನಾನು ಹಾಗೆ ಹೀಗೆ ಎನ್ನುವುದಾಗಿ ಬಂಡಾಟಿಕೆಯ ಮಾತನ್ನಾಡ್ತಾ ಇದ್ದಾನೆ ಈ ನೀಚ. ಯಾರು ಆತ್ಮ ಶ್ಲಾಘನೆ ಮಾಡಿಕೊಳ್ತಾರೋ ಅವ ಆತ್ಮಹತ್ಯೆ ಮಾಡಿಕೊಂಡಾಗಂತೆ. ಇಷ್ಟು ಕೊಚ್ಚಿಕೊಳ್ಳುವಂತ ಈತ ಮೊನ್ನೆ ಹಿಂದಿನ ದಿವಸ ಏನಾಗಿತ್ತು ಇವನ ಜೀವನದಲ್ಲಿ?
ನನ್ನ ಸ್ವಯಂವರಕ್ಕೆ ಬಂದಿದ್ದ. ಆವಾಗ ಶಿವಧನಸ್ಸನ್ನು ಎತ್ತಲಿಕ್ಕಾಗದೆ ಇಷ್ಟು ಎತ್ತರಕ್ಕೆ ಅದನ್ನು ಎತ್ತಿ ಎದೆ ಮೇಲೆ ಹಾಕಿಕೊಂಡು ಓಡಿ ಹೋದ ರಣಹೇಡಿ ಈತ. ಮೂಗಿನಲ್ಲಿ ರಕ್ತ ಬರೆಸಿಕೊಂಡು. ಅಷ್ಟೇ ಅಲ್ಲ, ಇವ ರಣಹೇಡಿ ಅಲ್ಲ ಅಂತಾದ್ರೆ ಅಂಗದರ ತೊಟ್ಟಿಲಿನಲ್ಲಿ ನೇತಾಡಬೇಕಿದ್ದೇನೆ. ಹಣೆಬರಗೆಟ್ಟವನು ಹಾಗೆ ಹೀಗೆ ಇರುವುದಾಗಿ ಬಾಯಲ್ಲಿ ಕೊಚ್ಚಿಕೊಳ್ತಾನೆ. ಆದ್ರೆ ಇವನ ಪ್ರಶ್ನೆಗೆ ನನ್ನ ಉತ್ತರ ಬೇಕು ತಾನೆ. ಹಾಗಾಗಿ ಈಗ ಉತ್ತರ ನಾನು ಕೊಡ್ತೇನೆ. ಯಾವ ರೀತಿಯಲ್ಲಿ ಈ ದುಷ್ಟನಿಗೆ ನಾನು ಕೊಡಬೇಕಾದಂತ ಉತ್ತರ, ಈ ತೃಣವನ್ನು ಹಿಡಿದುಕೊಂಡು ಹದಿಮನೆಯ ಹೆಣ್ಣಾದವಳು ಯಾರು ಪರಪುರುಷನ ಮುಖ ನೋಡಿ ಮಾತನಾಡುವುದಿಲ್ಲ. ಹಾಗಾಗಿ ಈ ತೃಣವನ್ನು ಮುರಿದು ಬಿಸಾಡಿ ಈತನ ಎನ್ನುವುದಾಗಿ ತಿಳಿದುಕೊಂಡು ಇವನಿಗೆ ನಾನು ಹೇಳುವಂತ ಉತ್ತರ, ನನ್ನ ಬಗ್ಗೆ ಹೊಗಳುತ್ತಾಳೆ, ಸರಿಯಾಗಿ ಕೇಳು. ನನ್ನ ಹೇಳಿ ವಾಚಾಳಿ ನೀಚ ದುಷ್ಟರೊಳಗೆ ಅಧಮರೊಳಗೆ ಅಧಮ ಪಾಪಿ ಥೂ ನಾಯಿ ಹೋದತ್ತ. ಏನು ಅಂತ ಏನು ಹೊಗಳಿದ್ದು ನನ್ನ ಬಗ್ಗೆ? ರಣ ಹೇಳಿ ವಾಚಾಳಿ ತೂ ನಾಯಿ ಅಂತೆಲ್ಲ ಹೇಳಿ ಅವಳು ಹೇಳಿದ್ದನ್ನೆಲ್ಲ ದೊಡ್ಡ ಕೊಟ್ಟುಕೊಂಡು ಬಂದಿದ್ದೇನೆ. ನಾಯಿ ಕೊಟ್ಟು ಬಂದಿದ್ದೇನೆ. ಅವಳು ಹೇಳಿದ್ದೇನು? ಏನು? ತೂ ನಾಯಿ ಹೋಗತ್ತ ಅಲ್ಲ, ಅದನ್ನ ಹೇಳಬಾರ್ದಿತ್ತ ಅವಳು. ತೂ ನಾಯಿ ಬಾಯಿತ್ತ. ಏನು ಮಾತಾಡಿದ್ಯೋ? ನನ್ನ ಬಗ್ಗೆ ಒಲಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಬಂದು ಅಂತಾದ್ರೆ ಇವಳು ನನ್ನನ್ನು ದ್ವೇಷಿಸ್ತಾಳೋ? ಇಂಥವಳನ್ನು ಏನು ಮಾಡಬೇಕು? ಇವಳನ್ನು ಒಲಿಸಿಕೊಳ್ಳುವ ಉದ್ದೇಶದಿಂದ ಬಂದವರು ನಾವು. ಇವಳು ನಮಗೆ ಬರಲಿಲ್ಲ ಅಂತಾದರೆ ಮುಂದೆ ಇವಳು ಯಾರಿಗೂ ಸಿಕ್ಕಬಾರದು. ಸಿಕ್ಕಿದಾರೆ ನನಗೆ, ಇಲ್ಲ ಅಂತಾದ್ರೆ ಇವಳ ಶಿರಸ್ಸನ್ನು ಏನಾಯ್ತು? ಹೇಳ್ತೇನೆ. ನಿಮ್ಮ ಅಮ್ಮ ಹೇಳ್ತಾರೆ. ನನ್ನಮ್ಮನ ಮಂಡೋದರಿ ಅಮ್ಮ ನನ್ನ ಹೆಂಡತಿ ನನ್ನಮ್ಮ ನಮ್ಮಮ್ಮ ಏನಂತೆ ಏನಂತೆ? ಕಡಿಲಿಕ್ಕೆಲ್ಲ ಹೋಗಬೇಡಿ, ಕಡಿದ್ರೆ ಈಗಲೇ ಪುರೇಶಿ ಹೋಗುತ್ತದೆ. ಕುಡಿಯೋದು ಬಿಟ್ರೆ ಇವತ್ತಲ್ಲ ನಾಳೆ, ನಾಳೆಲ್ಲ ನಾಡಿದ್ದು ಎಂದಾದ್ರೂ ಒಂದ್ ದಿವಸ ಮನಸ್ಸು ತಿರುಗಿ ಸಿಕ್ಕಿದ್ರೆ ಸಿಕ್ಕಬಹುದು. ಕೆಲಸ ಮಾಡಬೇಡಿ ಅಂತಿದ್ದಾರೆ. ಇವಳ ಮನ ಪರಿವರ್ತನೆ ಆಗಬೇಕು. ಇಲ್ಲಿ ಕಾವಲನ್ನು ಹೆಚ್ಚಿಸಿಕೊಳ್ಳಿಸಬೇಕು. ನಮ್ಮವರೇ ಆದಂತ ರಕ್ಕಸ ಕ್ಷತ್ರಿಯರನ್ನೆಲ್ಲ ಸುತ್ತ ಕೂರಿಸಬೇಕು. ಇವಳಿಗೆ ಹಿಂಸೆ ಆದ್ರೂ ಕೊಡ್ಲಿ, ಅಲೋ ಒಳ್ಳೆ ರೀತಿ ಆತಿಥ್ಯ ಬೇಕಾದ್ರೂ ಮಾಡ್ಲಿ. ಅವಳನ್ನು ಏನಾದ್ರೂ ಮಾಡಿ ನನ್ನ ಬಳಿ ಒಲಿಸಿ ಕರೆ ತರುವ ಹಾಗೆ ಆಜ್ಞಾಪಿಸಿ ಬಾ. ಹೌದಲ್ವಾ? ನನ್ನ ಕಡೆ ಆಗಬೇಕು. ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಈತನಾಡುವಂತ ಒಂದೊಂದು ಮಾತವನ್ನು ನನ್ನ ಕರ್ಣದಲ್ಲಿ ಕೇಳುವುದಕ್ಕೆ ಅಸಹಾಯಕರ್ತಾಗಿದ್ದೇನೆ, ಅಸಾಧ್ಯವಾಗ್ತಾ ಇದೆ. ಈತನ ಮಾತನ್ನು ಕೇಳುವ ಬದಲು ನಾನು ಕೆಂಡದಲ್ಲಿ ಬಿದ್ದು ಸಾಯುವುದೇ ಒಳ್ಳೆಯದು ಅನಿಸ್ತಾ ಇದೆ. ಆದ್ರೆ ನಾನು ದಿನ ಎಣಿಸಿಕೊಂಡದ್ದು ಯಾರ ಬಗ್ಗೆ? ಇಂದು ಬರುವ ನಾಳೆ ಬರುವನು ಶ್ರೀರಾಮ.
ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ, ಕೇಳುವುದಕ್ಕೆ ಅಸಾಧ್ಯ ಆಗ್ತಾ ಇದೆ. ಹಾಗಾಗಿ ನನಗಿನ್ನು ಬದುಕುವುದಕ್ಕೆ ಮನಸ್ಸಿಲ್ಲ. ಸರಮಿ, ನೋಡು, ನನ್ನ ನೀಲವಾದಂತಹ ಕೇಶರಾಶಿಯನ್ನು ಸುತ್ತಿಕೊಂಡು ನಾನಿಲ್ಲಿ ಸಾಯ್ತೇನೆ. ಏನಮ್ಮ? ನಾನು ಯಾಕೆ ಬದುಕಬೇಕು ಹೇಳು? ಕಂಡಲಿ ರೀತಿ ನಿತ್ರೆಯೋ ಕಮಲಾಕ್ಷಿ ಅಮ್ಮ ಕಂಡಲಿ ರಾತ್ರಿ ನಿತ್ರೆಯೋಗೆ ಕಮಲಾಕ್ಷಿ ಪುಂಡರಿಕ ನೇತ್ರ ಮಾತೋಂಡ ಜಾತ ಸುಗ್ರೀವನ ಕೂಡಿ ಮಾತಾಡ ಜಾತ ಸುಗ್ರೀವನ ಕೂಡಿ ಹಿಂಡು ಕಪಿಗಳ